ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತದ ಜೊತೆಗೆ ಹಿಂದಿನ ವಿಡಿಯೋಗಳಿಗೆ ಒಳ್ಳೆಯ ಸಪೋರ್ಟ್ ಅನ್ನು ಕೊಟ್ಟಿದ್ದೀರಿ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತು ಮತ್ತೊಂದು ವಿಭಿನ್ನವಾಗಿರುವಂತಹ ಕಂಟೆಂಟ್ ಅನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಏನಂತ ಕೇಳಿದ್ರೆ, ನನ್ನ ಕೈಯಲ್ಲಿ ನಾನೇನೋ ಇಟ್ಕೊಂಡಿದ್ದೇನೆ ನೋಡಿ. 2 ಐಟಮ್ಸ್ಗಳಿದೆ. ಇದು ಒಂದು ಸ್ತ್ರೀ ವೇಷದ ಟೋಪನ್, ಇನ್ನೊಂದು ಸ್ತ್ರೀ ವೇಷಕ್ಕೆ ಹಾಕುವಂತಹ ಜಡೆ ಅಂತ ಹೇಳಿ ಕರೀತಾರೆ. ಈ ಸ್ತ್ರೀ ವೇಷಕ್ಕೆ ಹೇಗೆ ಜಡೆಯನ್ನ ಹಾಕುದು ಅಥವಾ ಟೋಪನ್ ಅನ್ನ ಇಡುವುದು ಅಂತ ಕೇಳಿದ್ರೆ, ಸೇಮ್ ಪ್ರೊಸೀಜರ್ ಅನ್ನ ಹೇಳ್ತಾನೆ. ಮೊದಲು ಏನ್ ಮಾಡ್ತಾರೆ ಕೇಳಿದ್ರೆ, ಚಿಟ್ಟಪಟ್ಟಿಯನ್ನ ಹೀಗೆ ಕಟ್ಟಿಕೊಳ್ತೇವೆ ನಾವು. ಚಿಟ್ಟಪಟ್ಟಿಯನ್ನ ಹೀಗೆ ಕಟ್ಟಿ ಇದು ಜಡೆ ಇದೆಯಲ್ಲ, ಇದು ಹುಲ್ಲನಿಂದ ಮಾಡಿರುವಂತಹ ಜಡೆ ನೋಡಿಕೊಳ್ಳಿ. ಇಲ್ಲಿ ಗೊಂಡೆ ಇದೆ, ಒಂದಷ್ಟು ಇದೆ ಹಾಕಿದ್ದಾರೆ. ಇದನ್ನ, ಈ ಜಡೆಯನ್ನ ಹಿಂದೆ ತಂದು ಇಲ್ಲಿ ನೋಡಿ ಹೀಗೆ ಕೆಲವರು ಏನ್ ಮಾಡ್ತಾರೆ ಕೇಳಿದ್ರೆ, ಹಿಂದೆಯಿಂದ ತಂದು ಇಲ್ಲಿ ಮುಂದ್ಗಡೆನೆ ಕಟ್ಲಿಕ್ಕೆ ಆಗತ್ತೆ. ಇಲ್ಲಿಗೆ ಕಟ್ಟಬಹುದು. ಇದು ಸ್ವಲ್ಪ ಹಗ್ಗ ಅನ್ನುವಂಥದ್ದು ಗಿಡ್ಡ ಇದೆ. ಇದನ್ನ ನಾವೇನ್ ಮಾಡ್ತೇನೆ ಕೇಳಿದ್ರೆ, ಇಲ್ಲಿ ಬಂದು ಇಲ್ಲಿ ಹಿಂದ್ಗಡೆ ಕೆಲವೊಮ್ಮೆ ಇಲ್ಲಿ ಉಂಡೆ ತರ ಕಟ್ಟಿ, ಚಿಟ್ಟಪಟ್ಟಿಯ ಉಂಡೆಗೆ ಕೂಡ ಇದನ್ನ ಕೆಲವರು ಕಟ್ತಾರೆ, ಅಥವಾ ಬೇರೆ ಬೇರೆ ಪ್ರೊಸೀಜರ್ ಅನ್ನ ಕೂಡ ಯೂಸ್ ಮಾಡ್ತಾರೆ ಇದನ್ನ ಕಟ್ಟುವುದಕ್ಕೆ. ಮತ್ತೆ ಇದು ಟೋಪನ್ ಅಂತ ಹೇಳಿ, ಇದು ಟೋಪನ್, ಇದು ಸ್ತ್ರೀ ವೇಷದ್ದು. ಇದನ್ನ ಹೀಗೆ ಮಿಡಲ್ ಅಲ್ಲಿ ಇಲ್ಲಿ ಇದು ಇರುತ್ತೆ ನೋಡಿ, ಈ ಲೈನ್ ಅನ್ನುವಂಥದ್ದು ಇರುತ್ತಲ್ಲ, ಇದು ಮಿಡಲ್ ಅಲ್ಲಿ ಅಲ್ಲಿಗೆ ಕರೆಕ್ಟ್ ಆಗಿ ಬರಬೇಕು. ಇದನ್ನ ಹೀಗೆ, ಮತ್ತೆ ನಾನು ಸ್ತ್ರೀವೇಷ ಮಾಡೋದಿಲ್ಲ, ನಗಡ್ಬೇಡಿ, ನಾನು ಮೇಳದಿಂದ ನಮ್ಮ ಕಲಾವಿದರದ್ದು ಕೇಳಿ ತಗೊಂಡು ಬಂದಿರುವಂಥದ್ದು ನೋಡಿ. ಹೀಗೆ ಮಿಡಲ್ ಅಲ್ಲಿ ಸ್ತ್ರೀವೇಷದ ಟೋಪನನ್ನು ಹೀಗೆ ಇಡ್ತೇವೆ, ನೀಟಾಗಿ ಇಟ್ಟು ಇಲ್ಲಿಗೆ ಕ್ಲಿಪ್ ಹಾಕಿಕೊಂಡು ಬರ್ತೇವೆ. ಲಾಸ್ಟ್ ಟೈಮ್ ನಾನು ಪುಂಡು ವೇಷದ್ದು ಮಾಡಿದ್ದೆ ಅಲ್ಲ, ಹಾಗೇನೆ ಇಲ್ಲಿ ಏನು ಕೇಳಿದ್ರೆ, ಒಂದೊಂದೇ ಕ್ಲಿಪ್ ಅನ್ನು ಹಾಕಿ ಹೀಗೆ ಮುಂಗುರುಳನ್ನ ಎಲಿಯುವಂತ ಕ್ರಮ ಉಂಟು. ನೀಟಾಗಿ ಸಣ್ಣದು, ಸ್ವಲ್ಪ ದೊಡ್ಡದು, ಸ್ವಲ್ಪ ದೊಡ್ಡದು, ಹೀಗೆ ಒಂದು 3 ಲೈನ್ 4 ಲೈನ್ ಎಲಿಯುವಂಥದ್ದು. ಮತ್ತೆ ತದನಂತರ ಇಲ್ಲಿ ಮುಂಗುರುಳು ಇಲ್ಲಿ ಕರ್ಲಿ ತರ ಬರುತ್ತೆ ಈ ಬದಿಯಲ್ಲಿ, ಅಥವಾ ಈ ಟೋಪನ್ ಇದ್ದು ಈ ಕೂದಲನ್ನೇ ಏನು ಇದೀಗ ಸ್ವಲ್ಪ ಬಾಸ್ಲಿಲ್ಲಲ್ಲ ನಾನು, ಇದನ್ನೇ ಇಲ್ಲಿ ಈ ತರ ಉಂಡೆ ತರ ಮಾಡಿ ಇಡುವುದಕ್ಕಾಗತ್ತೆ. ಸೊ ತದನಂತರ ಏನು ನಮಗೆ ಬೇಕು ಅದನ್ನೆಲ್ಲ ಕಟ್ಟಿಕೊಳ್ಳುವಂಥದ್ದು. ಮತ್ತೆ ಏನು ಆಲ್ರೆಡಿ ಇಲ್ಲಿ ಜಡೆ ಕಟ್ಟಿರ್ತೀವಲ್ಲ, ನಾವು ಜಡೆಯನ್ನ ಕಟ್ಟಿರ್ತೇವಲ್ಲ, ಈ ಜಡೆಯ ಇಲ್ಲಿಗೆ ಜಡೆಗೆ ಕಟ್ಟಿದ್ರೆ ಈ ಕೂದಲನ್ನ ಈ ಜಡೆಗೆ ಹೀಗೆ ಸಿಕ್ಕಿಸಿ ಅಲ್ಲಿಗೆ ಹೂವನ್ನ ಮೂಡಿಸುವಂಥದ್ದು. ಮತ್ತೆ ಜಡೆ ಉದ್ದ ಕಾಣುತ್ತದೆ, ಗೊತ್ತಾಯ್ತಲ್ಲ. ಈಗ ಎಕ್ಸಾಂಪಲ್ ಹೀಗೆ ಕೇಳಿದ್ರೆ ನೋಡಿ, ಕೆಲವು ಗೊತ್ತಾಗದಿದ್ರೆ, ಇದರ ಹಗ್ಗನ ನನಗೆ ಇಲ್ಲಿ ಮುಂದ್ಗಡೆಗೆ ಬರುವುದಿಲ್ಲ, ಇಲ್ಲಿ ಕಟ್ಲಿಕ್ಕೆ ಬರುವುದಿಲ್ಲ, ಇಲ್ಲಿ ಹಿಂದೆ ನಾನು ಜಸ್ಟ್ ಸ್ಯಾಂಪಲ್ ಕಟ್ತೇನೆ ನೋಡಿ. ಉದಾಹರಣೆ ನಾನು ಇಲ್ಲಿ ಕಟ್ಟಿಕೊಳ್ತೇನೆ. ನೋಡಿ ಹೀಗೆ ನಾನು ಇಲ್ಲಿ ಜಸ್ಟ್ ಕಟ್ತೇನೆ. ಇಲ್ಲಿಗೆಲ್ಲ ಕಟ್ಟುವಂಥದ್ದು ನಾನು ತೋರಿಸಲಿಕ್ಕೆ ಬೇಕಾಗಿ ಇಲ್ಲಿಗೆ ಹೀಗೆ ಕಟ್ಟಿಕೊಂಡೆ ಅಂತ ಹೇಳಿ. ಇಲ್ಲಿ ಕಟ್ಟುವುದಲ್ಲ, ಇಲ್ಲಿಗೆ ಕಟ್ಟಬೇಕು, ಅಥವಾ ಇಲ್ಲಿ ಹಿಂದ್ಗಡೆಗೆ ಕಟ್ಟುವಂತ ಕ್ರಮ. ಇದರ ಕೂದಲುಂಟಲ್ಲ, ಇದನ್ನ ಏನ್ ಮಾಡ್ತೇವೆ ಕೇಳಿದ್ರೆ, ಹೀಗೆ ಹಾಕಿರ್ತೇವೆ ಇದನ್ನ. ಮತ್ತೆ ಇಲ್ಲಿ ಮುಂಗುರುಳೆಲ್ಲ ಬಿಡಿಸಬೇಕು, 1 2 3 ಬಿಡಿಸಿ, ಇಲ್ಲಿ ಚಂದ ಮಾಡಿ ಇಲ್ಲಿ ಬಿಡಿಸಿ, ಮತ್ತೆ ಇಲ್ಲಿ ಏನು ಮುಂದಲೆಯನ್ನ ಇಡುವಂಥದ್ದು, ಕಿವಿದ್ದನ್ನ ಇಡುವಂಥದ್ದು, ಅದು ನೀಟಾಗಿ ಕಾಣ್ತದಲ್ಲ. ತದನಂತರ ಇದನ್ನ ಈ ಕೂದಲಿಗೆ, ಈ ಜಡೆಗೆ ಸುತ್ತಿಸಬೇಕು. ನಂತರ ಅಲ್ಲಿಗೆ ಹೂವನ್ನ, ಪ್ಲಾಸ್ಟಿಕ್ ಹೂ ಉಂಟಲ್ಲ, ಅದನ್ನ ಸಿಕ್ಕಿಸಿದ್ರೆ ಈ ಕೂದಲನ್ನು ಇದಕ್ಕೆ ಏನು ನಾವು ಅಲ್ಲಿ ಸಿಕ್ಕಿಸಿರ್ತೀವಲ್ಲ, ಅದು ಕಾಣುವುದಿಲ್ಲ. ಉಳಿದ ಕೂದಲು ನೀಟಾಗಿರುತ್ತೆ. ಹೇಗೆ ಕಾಣುತ್ತೆ ನಾನು ಫೋಟೋ ಹಾಕಿರ್ತೇನೆ ನೋಡಿ, ಅದು ಹೇಗೆ ಕಾಣುತ್ತೆ ಅಂತ ಹೇಳಿ ಫೋಟೋ ಹಾಕಿರ್ತೇನೆ. ಇಲ್ಲಿ ಕೂಡ ಏನು ಮುಂದಲೆಯನ್ನು ಇಟ್ಟಿರ್ತೇವೆ, ಇಲ್ಲಿ ಕಿವಿದು ಇಟ್ಟಿರ್ತೇವೆ, ಇಲ್ಲಿ ನಮ್ಮ ಪ್ಲಾಸ್ಟಿಕ್ ಹೂ ಇರುತ್ತಲ್ಲ, ಆ ಹೂವನ್ನ ಸಿಕ್ಕಿಸ್ತೇವೆ. ಅಲ್ಲಿಗೆ ಏನಾಯ್ತು, ಜಡೆ ಕಾಣುತ್ತೆ. ಈಗ
ಉದಾಹರಣೆ ಮುಖ್ಯ ಸ್ತ್ರೀ ವೇಷ ಮಾಡುವಂಥವ್ರು, ಕಟೀಲು ಮೇಳದಲ್ಲಿ ಮುಖ್ಯ ಸ್ತ್ರೀ ವೇಷ ಮಾಡುವಂಥವ್ರು ಆ ರೀತಿ ಮಾಡುವಂಥದ್ದು. ಇನ್ನೊಂದು ಬೇರೆ ಜಡ ಹಾಕಿ ಕಿರಣ ಇಟ್ಟು ಮಾಡ್ತಾರಲ್ಲ, ಅದಂದ್ರೆ ಈ ಕೂದಲನ್ನ ಇದರ ನಡುವಿಗೆ ರಿಂಗ್ ಅಂತ ಬರುತ್ತೆ, ಆ ರಿಂಗ್ ಅನ್ನ ಹಾಕಿ ಅದಕ್ಕೆ ಈ ಕೂದಲನ್ನ ಸುತ್ತಿ ಮತ್ತೆ ಕಿರಣವನ್ನ ಇಟ್ಟು ಮತ್ತೆ ಆ ಕಿರಣಕ್ಕೆ ಇದರ ಈ ಹಗ್ಗ ಉಂಟಲ್ಲ, ಈ ಹಗ್ಗವನ್ನ ಕಟ್ಟುವಂಥದ್ದು ಕೂಡ ಇದೆ. ಸೊ 2 ರೀತಿಯಲ್ಲಿ ಕಟ್ಟಬಹುದು. ಹಾಗಾಗಿ ನಿಮಗೆ ನಾನು ತೋರಿಸುವುದಕ್ಕೆ ಬೇಕಾಗಿ, ಹೇಳುವುದಕ್ಕೆ ಬೇಕಾಗಿದ್ದು ಜಡೆ, ಇದು ಸ್ತ್ರೀ ವೇಷದ ಟೋಪನ್ ಅನ್ನುವಂಥದ್ದು. ಜಡೆಯನ್ನ ರೆಡಿಮೇಡ್ ಮಾಡ್ತಾರೆ, ಮಾಡುವಂಥವರೆಲ್ಲ ಇರ್ತಾರೆ. ಸೊ ಇದು ಸ್ತ್ರೀ ವೇಷದ ಟೋಪನ್. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟಲ್ಲಿ ಹೇಳಿ, ನನಗೆ ತಿಳಿದಷ್ಟು ಮಟ್ಟು ನಾನು ರಿಪ್ಲೈ ಮಾಡ್ತೇನೆ. ಮತ್ತು ಏನಾದರೂ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಯಾರಿಗಾದ್ರೂ ಮಕ್ಕಳಿಗೆ ವೇಷವನ್ನು ಮಾಡಬೇಕು ಅಥವಾ ಫೋಟೋಶೂಟ್ ಮಾಡಬೇಕು, ಅವ್ರೇನಾದರೂ ಅವರಿಗೆ ಯಕ್ಷಗಾನದ ಈ ಮೇಕಪ್ ಬಗ್ಗೆ, ಡ್ರೆಸ್ ಬಗ್ಗೆ ಎಲ್ಲ ಹೇಳಬೇಕು ಅಂತ ಹೇಳಿದರೆ ನನಗೆ ತಿಳಿದಷ್ಟು ಮಟ್ಟು ನಾನು ಹೇಳ್ತೇನೆ. ನಮ್ಮ ನಂಬರ್ ಇದೆ, ನಂಬರಿಗೆ ಮೆಸೇಜನ್ನು ಮಾಡಿ ನಾನು ರಿಪ್ಲೈಯನ್ನು ಮಾಡ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡಿ, ಅದಕ್ಕೂ ಕೂಡ ರಿಪ್ಲೈಯನ್ನು ಮಾಡ್ತೇನೆ. ಇದು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ. ಸೊ ಇವತ್ತು ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ಅವ್ರಿಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಶ್ರೀವೇಶ ಟೋಪನ್ ಮತ್ತೆ ಜಡೆಯ ಬಗೆಗೆ ಮಾಡಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕನ್ನು ಇಟ್ಕೊಂಡು ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನು ವೀಕ್ಷಿಸ್ತಾ ಇದೆ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.